ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದಂತಹ ರಷ್ಯಾ ಮೂಲದ ಮಹಿಳೆ ಮತ್ತು ಮಕ್ಕಳನ್ನ ಗೋಕರ್ಣ ಪೊಲೀಸರು ರಕ್ಷಣೆ ಮಾಡಿದ್ರು. ಇದೀಗ ರಷ್ಯಾ ರಾಯಭಾರ ಕಚೇರಿಯೊಂದಿಗೆ ಮಾತುಕತೆ ನಡೆಸಿ ಮುಂದಿನ ಕ್ರಮನ ಕೈಗೊಂಡಿದ್ದಾರೆ. ರಷ್ಯಾ ಮೂಲದ ಮಹಿಳೆಯನ್ನ ನಾಳೆ ಬೆಂಗಳೂರಿಗೆ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ಕಳುಹಿಸಿಕೊಡಲಿದ್ದಾರೆ. ಕಾಡಿನ ಗುಹೆಯಲ್ಲಿ ರಷ್ಯಾ ಮಹಿಳೆ ರಕ್ಷಣೆ, ಬೆಂಗಳೂರಿಗೆ ವಿದೇಶಿ ಮಹಿಳೆ ರವಾನೆ. ಗೋಕರ್ಣ ಪೊಲೀಸರು ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದ ರಷ್ಯಾ ಮೂಲದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳ ರಕ್ಷಣೆ ಮಾಡಿದ್ರು. ಕಾರವಾರ ಸ್ವೀಕಾರ ಕೇಂದ್ರದಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಇರಿಸಲಾಗಿತ್ತು. ವೀಸಾ ಅವಧಿ ಮುಕ್ತಾಯವಾಗಿದ್ದರೂ ಅಕ್ರಮವಾಗಿ ಮಹಿಳೆ ನೆಲೆಸಿದ್ರು. ಗುಹೆಯೊಳಗೆ ದೇವರ ಪೂಜೆ, ಧ್ಯಾನದಲ್ಲಿ ನಿರತರಾಗಿದ್ರು. ಗೋಕರ್ಣ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ರಕ್ಷಣೆ ಮಾಡಿದ್ರು. ಗೋಕರ್ಣದ ರಾಮತೀರ್ಥ ಗುಡ್ಡದಂಚಿನ ಗುಹೆಯಲ್ಲಿ ಪತ್ತೆಯಾಗಿದ್ದ ವಿದೇಶಿ ಮಹಿಳೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಸೋಮವಾರ ಬೆಂಗಳೂರಿನ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ರವಾನೆ ಮಾಡಲಾಗಿತ್ತು. ಈಗಾಗಲೇ ರಷ್ಯಾ ರಾಯಭಾರಿ ಕಚೇರಿಯೊಂದಿಗೆ ಮಾತುಕತೆ ನಡೆಸಿರುವ ಪೊಲೀಸರು ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದಂತಹ ರಷ್ಯಾ ಮೂಲದ ಮಹಿಳೆ ಮತ್ತು ಮಕ್ಕಳನ್ನ ಗೋಕರ್ಣ ಪೊಲೀಸರು ರಕ್ಷಣೆ ಮಾಡಿದ್ರು. ಇದೀಗ ರಷ್ಯಾ ರಾಯಭಾರ ಕಚೇರಿಯೊಂದಿಗೆ ಮಾತುಕತೆ ನಡೆಸಿ ಮುಂದಿನ ಕ್ರಮನ ಕೈಗೊಂಡಿದ್ದಾರೆ. ರಷ್ಯಾ ಮೂಲದ ಮಹಿಳೆಯನ್ನ ನಾಳೆ ಬೆಂಗಳೂರಿಗೆ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ಕಳುಹಿಸಿಕೊಡಲಿದ್ದಾರೆ. ಕಾಡಿನ ಗುಹೆಯಲ್ಲಿ ರಷ್ಯಾ ಮಹಿಳೆ ರಕ್ಷಣೆ, ಬೆಂಗಳೂರಿಗೆ ವಿದೇಶಿ ಮಹಿಳೆ ರವಾನೆ. ಗೋಕರ್ಣ ಪೊಲೀಸರು ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದ ರಷ್ಯಾ ಮೂಲದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳ ರಕ್ಷಣೆ ಮಾಡಿದ್ರು. ಕಾರವಾರ ಸ್ವೀಕಾರ ಕೇಂದ್ರದಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಇರಿಸಲಾಗಿತ್ತು. ವೀಸಾ ಅವಧಿ ಮುಕ್ತಾಯವಾಗಿದ್ದರೂ ಅಕ್ರಮವಾಗಿ ಮಹಿಳೆ ನೆಲೆಸಿದ್ರು. ಗುಹೆಯೊಳಗೆ ದೇವರ ಪೂಜೆ, ಧ್ಯಾನದಲ್ಲಿ ನಿರತರಾಗಿದ್ರು. ಗೋಕರ್ಣ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ರಕ್ಷಣೆ ಮಾಡಿದ್ರು. ಗೋಕರ್ಣದ ರಾಮತೀರ್ಥ ಗುಡ್ಡದಂಚಿನ ಗುಹೆಯಲ್ಲಿ ಪತ್ತೆಯಾಗಿದ್ದ ವಿದೇಶಿ ಮಹಿಳೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಸೋಮವಾರ ಬೆಂಗಳೂರಿನ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ರವಾನೆ ಮಾಡಲಾಗಿತ್ತು. ಈಗಾಗಲೇ ರಷ್ಯಾ ರಾಯಭಾರಿ ಕಚೇರಿಯೊಂದಿಗೆ ಮಾತುಕತೆ ನಡೆಸಿರುವ ಪೊಲೀಸರು ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದಂತಹ ರಷ್ಯಾ ಮೂಲದ ಮಹಿಳೆ ಮತ್ತು ಮಕ್ಕಳನ್ನ ಗೋಕರ್ಣ ಪೊಲೀಸರು ರಕ್ಷಣೆ ಮಾಡಿದ್ರು. ಇದೀಗ ರಷ್ಯಾ ರಾಯಭಾರ ಕಚೇರಿಯೊಂದಿಗೆ ಮಾತುಕತೆ ನಡೆಸಿ ಮುಂದಿನ ಕ್ರಮನ ಕೈಗೊಂಡಿದ್ದಾರೆ. ರಷ್ಯಾ ಮೂಲದ ಮಹಿಳೆಯನ್ನ ನಾಳೆ ಬೆಂಗಳೂರಿಗೆ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ಕಳುಹಿಸಿಕೊಡಲಿದ್ದಾರೆ. ಕಾಡಿನ ಗುಹೆಯಲ್ಲಿ ರಷ್ಯಾ ಮಹಿಳೆ ರಕ್ಷಣೆ, ಬೆಂಗಳೂರಿಗೆ ವಿದೇಶಿ ಮಹಿಳೆ ರವಾನೆ. ಗೋಕರ್ಣ ಪೊಲೀಸರು ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದ ರಷ್ಯಾ ಮೂಲದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳ ರಕ್ಷಣೆ ಮಾಡಿದ್ರು. ಕಾರವಾರ ಸ್ವೀಕಾರ ಕೇಂದ್ರದಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಇರಿಸಲಾಗಿತ್ತು. ವೀಸಾ ಅವಧಿ ಮುಕ್ತಾಯವಾಗಿದ್ದರೂ ಅಕ್ರಮವಾಗಿ ಮಹಿಳೆ ನೆಲೆಸಿದ್ರು. ಗುಹೆಯೊಳಗೆ ದೇವರ ಪೂಜೆ, ಧ್ಯಾನದಲ್ಲಿ ನಿರತರಾಗಿದ್ರು. ಗೋಕರ್ಣ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ರಕ್ಷಣೆ ಮಾಡಿದ್ರು. ಗೋಕರ್ಣದ ರಾಮತೀರ್ಥ ಗುಡ್ಡದಂಚಿನ ಗುಹೆಯಲ್ಲಿ ಪತ್ತೆಯಾಗಿದ್ದ ವಿದೇಶಿ ಮಹಿಳೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಸೋಮವಾರ ಬೆಂಗಳೂರಿನ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ರವಾನೆ ಮಾಡಲಾಗಿತ್ತು. ಈಗಾಗಲೇ ರಷ್ಯಾ ರಾಯಭಾರಿ ಕಚೇರಿಯೊಂದಿಗೆ ಮಾತುಕತೆ ನಡೆಸಿರುವ ಪೊಲೀಸರು ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದಂತಹ ರಷ್ಯಾ ಮೂಲದ ಮಹಿಳೆ ಮತ್ತು ಮಕ್ಕಳನ್ನ ಗೋಕರ್ಣ ಪೊಲೀಸರು ರಕ್ಷಣೆ ಮಾಡಿದ್ರು. ಇದೀಗ ರಷ್ಯಾ ರಾಯಭಾರ ಕಚೇರಿಯೊಂದಿಗೆ ಮಾತುಕತೆ ನಡೆಸಿ ಮುಂದಿನ ಕ್ರಮನ ಕೈಗೊಂಡಿದ್ದಾರೆ. ರಷ್ಯಾ ಮೂಲದ ಮಹಿಳೆಯನ್ನ ನಾಳೆ ಬೆಂಗಳೂರಿಗೆ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ಕಳುಹಿಸಿಕೊಡಲಿದ್ದಾರೆ.
ಗುಹೆಯಲ್ಲಿ ರಷ್ಯಾ ಮಹಿಳೆ ರಕ್ಷಣೆ, ಬೆಂಗಳೂರಿಗೆ ವಿದೇಶಿ ಮಹಿಳೆ ರವಾನೆ. ಗೋಕರ್ಣ ಪೊಲೀಸರು ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದ ರಷ್ಯಾ ಮೂಲದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳ ರಕ್ಷಣೆ ಮಾಡಿದ್ರು. ಕಾರವಾರ ಸ್ವೀಕಾರ ಕೇಂದ್ರದಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಇರಿಸಲಾಗಿತ್ತು. ವೀಸಾವಧಿ ಮುಕ್ತಾಯವಾಗಿದ್ದರೂ ಅಕ್ರಮವಾಗಿ ಮಹಿಳೆ ನೆಲೆಸಿದ್ರು. ಗುಹೆಯೊಳಗೆ ದೇವರ ಪೂಜೆ, ಧ್ಯಾನದಲ್ಲಿ ನಿರತರಾಗಿದ್ರು. ಗೋಕರ್ಣ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ರಕ್ಷಣೆ ಮಾಡಿದ್ರು. ಗೋಕರ್ಣದ ರಾಮತೀರ್ಥ ಗುಡ್ಡದಂಚಿನ ಗುಹೆಯಲ್ಲಿ ಪತ್ತೆಯಾಗಿದ್ದ ವಿದೇಶಿ ಮಹಿಳೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಸೋಮವಾರ ಬೆಂಗಳೂರಿನ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ರವಾನೆ ಮಾಡಲಾಗಿತ್ತು. ಈಗಾಗಲೇ ರಷ್ಯಾ ರಾಯಭಾರಿ ಕಚೇರಿಯೊಂದಿಗೆ ಮಾತುಕತೆ ನಡೆಸಿರುವ ಪೊಲೀಸರು ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ. ಶೇಷಗಿರಿ ಮುಂಡಲಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದಂತಹ ರಷ್ಯಾ ಮೂಲದ ಮಹಿಳೆ ಮತ್ತು ಮಕ್ಕಳನ್ನ ಗೋಕರ್ಣ ಪೊಲೀಸರು ರಕ್ಷಣೆ ಮಾಡಿದ್ರು. ಇದೀಗ ರಷ್ಯಾ ರಾಯಭಾರ ಕಚೇರಿಯೊಂದಿಗೆ ಮಾತುಕತೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ರಷ್ಯಾ ಮೂಲದ ಮಹಿಳೆಯನ್ನ ನಾಳೆ ಬೆಂಗಳೂರಿಗೆ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ಕಳುಹಿಸಿಕೊಡಲಿದ್ದಾರೆ. ಕಾಡಿನ ಗುಹೆಯಲ್ಲಿ ರಷ್ಯಾ ಮಹಿಳೆ ರಕ್ಷಣೆ, ಬೆಂಗಳೂರಿಗೆ ವಿದೇಶಿ ಮಹಿಳೆ ರವಾನೆ. ಗೋಕರ್ಣ ಪೊಲೀಸರು ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದ ರಷ್ಯಾ ಮೂಲದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳ ರಕ್ಷಣೆ ಮಾಡಿದ್ರು. ಕಾರವಾರ ಸ್ವೀಕಾರ ಕೇಂದ್ರದಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಇರಿಸಲಾಗಿತ್ತು. ವೀಸಾವಧಿ ಮುಕ್ತಾಯವಾಗಿದ್ದರೂ ಅಕ್ರಮವಾಗಿ ಮಹಿಳೆ ನೆಲೆಸಿದ್ರು. ಗುಹೆಯೊಳಗೆ ದೇವರ ಪೂಜೆ, ಧ್ಯಾನದಲ್ಲಿ ನಿರತರಾಗಿದ್ರು. ಗೋಕರ್ಣ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ರಕ್ಷಣೆ ಮಾಡಿದ್ರು. ಗೋಕರ್ಣದ ರಾಮತೀರ್ಥ ಗುಡ್ಡದಂಚಿನ ಗುಹೆಯಲ್ಲಿ ಪತ್ತೆಯಾಗಿದ್ದ ವಿದೇಶಿ ಮಹಿಳೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಸೋಮವಾರ ಬೆಂಗಳೂರಿನ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ರವಾನೆ ಮಾಡಲಾಗಿತ್ತು. ಈಗಾಗಲೇ ರಷ್ಯಾ ರಾಯಭಾರಿ ಕಚೇರಿಯೊಂದಿಗೆ ಮಾತುಕತೆ ನಡೆಸಿರುವ ಪೊಲೀಸರು ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ. ಶೇಷಗಿರಿ ಮುಂಡಲಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದಂತಹ ರಷ್ಯಾ ಮೂಲದ ಮಹಿಳೆ ಮತ್ತು ಮಕ್ಕಳನ್ನ ಗೋಕರ್ಣ ಪೊಲೀಸರು ರಕ್ಷಣೆ ಮಾಡಿದ್ರು. ಇದೀಗ ರಷ್ಯಾ ರಾಯಭಾರ ಕಚೇರಿಯೊಂದಿಗೆ ಮಾತುಕತೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ರಷ್ಯಾ ಮೂಲದ ಮಹಿಳೆಯನ್ನ ನಾಳೆ ಬೆಂಗಳೂರಿಗೆ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ಕಳುಹಿಸಿಕೊಡಲಿದ್ದಾರೆ. ಕಾಡಿನ ಗುಹೆಯಲ್ಲಿ ರಷ್ಯಾ ಮಹಿಳೆ ರಕ್ಷಣೆ, ಬೆಂಗಳೂರಿಗೆ ವಿದೇಶಿ ಮಹಿಳೆ ರವಾನೆ. ಗೋಕರ್ಣ ಪೊಲೀಸರು ರಾಮತೀರ್ಥ ಗುಡ್ಡದ ಗುಹೆಯೊಂದರಲ್ಲಿ ವಾಸವಿದ್ದ ರಷ್ಯಾ ಮೂಲದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳ ರಕ್ಷಣೆ ಮಾಡಿದ್ರು. ಕಾರವಾರ ಸ್ವೀಕಾರ ಕೇಂದ್ರದಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಇರಿಸಲಾಗಿತ್ತು. ವೀಸಾವಧಿ ಮುಕ್ತಾಯವಾಗಿದ್ದರೂ ಅಕ್ರಮವಾಗಿ ಮಹಿಳೆ ನೆಲೆಸಿದ್ರು. ಗುಹೆಯೊಳಗೆ ದೇವರ ಪೂಜೆ, ಧ್ಯಾನದಲ್ಲಿ ನಿರತರಾಗಿದ್ರು. ಗೋಕರ್ಣ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ರಕ್ಷಣೆ ಮಾಡಿದ್ರು. ಗೋಕರ್ಣದ ರಾಮತೀರ್ಥ ಗುಡ್ಡದಂಚಿನ ಗುಹೆಯಲ್ಲಿ ಪತ್ತೆಯಾಗಿದ್ದ ವಿದೇಶಿ ಮಹಿಳೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಸೋಮವಾರ ಬೆಂಗಳೂರಿನ ಪ್ರಾದೇಶಿಕ ನೋಂದಣಾಧಿಕಾರಿ ಕಚೇರಿಗೆ ರವಾನೆ ಮಾಡಲಾಗಿತ್ತು. ಈಗಾಗಲೇ ರಷ್ಯಾ ರಾಯಭಾರಿ ಕಚೇರಿಯೊಂದಿಗೆ ಮಾತುಕತೆ ನಡೆಸಿರುವ ಪೊಲೀಸರು ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ. ಶೇಷಗಿರಿ ಮುಂಡಲಿ, ರಿಪಬ್ಲಿಕ್ ಕನ್ನಡ, ಕಾರವಾರ.